ನಮಸ್ಕಾರ ಎಲ್ಲರಿಗೂ. ಗೋವಾ ಅಂದ್ಕೂಡ್ಲೇನ ಪ್ರತಿಯೊಬ್ಬರಿಗೂ ನೆನಪಾಗೋದು ಸಮುದ್ರ, ಕ್ಯಾಸಿನೋ, ಬೀಚು, ಚರ್ಚು ಮತ್ತು ದೇಶ ವಿದೇಶದಿಂದ ಬಂದಿರುವಂಥ ಜನ ಅಷ್ಟೇ ನೆನಪಾಗ್ತದೆ. ಆದ್ರೆ ಗೋವಾ ರಾಜ್ಯದೊಳಗೆ ಸಾವಿರಾರು ವರ್ಷಗಳ ಹಿಂದಿನ ಪೌರಾಣಿಕ ಹಿನ್ನೆಲೆ ಉಳ್ಳುವಂಥ ದೇವಾಲಯಗಳವ. ಇವತ್ತಿನ ವಿಡಿಯೋದೊಳಗೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರುವಂಥ ಗೋವಾದೊಳಗಿರುವಂಥ ದೇವಸ್ಥಾನಗಳನ್ನು ತೋರಿಸ್ತೀನಿ ಬರ್ರಿ. ಮೊದಲೇದಾಗಿ ನಾವು ಹೋಗಿದ್ದು ಗೋವಾದ ಪ್ರಮುಖ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಅಂದ್ರೆ ಅದು ಮಂಗೇಶ್ ದೇವಸ್ಥಾನ. ಗೋವಾದ ರಾಜಧಾನಿ ಪಣಜಿಯಿಂದ 22 ಕಿಲೋಮೀಟರ್ ದೂರ ಆಗ್ತದೆ. ಸರಿಸುಮಾರು 30 ನಿಮಿಷಗಳ ಪ್ರಯಾಣ. ನಾವು ಮಂಗೇಶ ದೇವಸ್ಥಾನ ತಲುಪಿದಾಗ ಆಲ್ಮೋಸ್ಟ್ 11:30 ಆಗಿತ್ತು. ಮಂಗೇಶ ದೇವಾಲಯ ಪೋಂಡಾ ತಾಲೂಕಿನ ಫ್ರಿಯೋಲ್ ಅನ್ನೋ ಊರಿನೊಳಗೆ ಬರ್ತದೆ. ಸರಿಸುಮಾರು 450 ವರ್ಷಗಳ ಇತಿಹಾಸವನ್ನು ಈ ದೇವಸ್ಥಾನ ಹೊಂದ್ಯದ. ಮೊದಲ ಈ ದೇವಸ್ಥಾನ ಕುಶಸ್ಥಳಿ ಅನ್ನೋ ಊರೊಳಗಿತ್ತಂತೆ. ಆದ್ರೆ 16ನೇ ಶತಮಾನದೊಳಗೆ ಪೋರ್ಚುಗೀಸರ ದಾಳಿಯಿಂದ ಈ ದೇವಸ್ಥಾನವನ್ನು ರಕ್ಷಣೆ ಮಾಡಿ ಆ ಮೂಲ ಪ್ರತಿಮೆಯನ್ನು ಈ ಸ್ಥಳಕ್ಕೆ ತಗೊಂಡು ಬಂದು ಪುನಃ ಪ್ರತಿಷ್ಠಾಪನೆ ಮಾಡಿದ್ರಂತ. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಶಿವನನ್ನ ಮಂಗೇಶ್ ಅನ್ನೋ ಹೆಸರಿನಿಂದ ಪೂಜಾ ಮಾಡ್ತಾರೆ. ಇದಕ್ಕೊಂದು ಪೌರಾಣಿಕ ಕಥೆ ಅದ. ಅದೇನಂದ್ರೆ ಒಮ್ಮೆ ಶಿವನು ತನ್ನ ಹೆಂಡತಿಯಾದಂಥ ಪಾರ್ವತಿನ ಹೆದರ್ಸ್ಲಿಕ್ಕೆ ಹುಲಿಯ ರೂಪವನ್ನು ತಾಳಿದ್ನಂತ. ಆಗ ಪಾರ್ವತಿ ಆ ಹುಲಿಯನ್ನ ನೋಡಿ ಭಯಭೀತಗೊಂಡು ತ್ರಾಹಿ ಮಾಂ ಗಿರೀಶ್, ತ್ರಾಹಿ ಮಾಂ ಗಿರೀಶ್ ಅಂತ ಹೇಳಿ ಕೂಗಿದ್ಲಂತ. ಅಂದ್ರ ಬೆಟ್ಟಗಳ ಒಡೆಯನೇ ನನ್ನನ್ನು ಕಾಪಾಡು ಅಂತ ಅರ್ಥ. ಆಗ ಶಿವ ಏನು ಮಾಡಿದ್ನಂದ್ರ ತನ್ನ ಸಹಜ ರೂಪಕ್ಕೆ ಬಂದು ಮಾಂ ಗಿರೀಶ್ ಅಂತ ಹೇಳಿ ಹೇಳಿದ್ನಂತ. ಅಂದ್ರ ನಾನೇ ಗಿರೀಶ ಅಂತ ಅರ್ಥ. ಮಾಂ ಗಿರೀಶ್ ಅನ್ನೋದ ಕಾಲಾಂತರದೊಳಗೆ ಮಂಗೇಶ್ ಅಂತ ಹೇಳಿ ಆಯ್ತಂತ. ಹಿಂಗಾಗಿ ಶಿವನನ್ನ ಇಲ್ಲೇ ಮಂಗೇಶ್ ಅನ್ನೋ ಹೆಸರಿನೊಳಗೆ ಪೂಜಾ ಮಾಡ್ತಾರ. ಗೌಡ ಸಾರಸ್ವತ ಬ್ರಾಹ್ಮಣರ ಕುಲದೇವರು ಈ ಮಂಗೇಶ ದೇವರು. ದೊಡ್ಡದಾಗಿರುವಂಥ ನಂದಿ, 7 ಅಂತಸ್ತಿನ ದೀಪದ ಕಂಬ ಈ ದೇವಸ್ಥಾನದ ವಿಶೇಷ. ಇದರ ಜೊತೆ ಪಾರ್ವತಿ, ಗಣೇಶ, ನಂದಿಕೇಶ್ವರ, ಲಕ್ಷ್ಮೀನಾರಾಯಣ, ಸೂರ್ಯನಾರಾಯಣನ ಗುಡಿ ಎಲ್ಲನೂ ಅವ ಇಲ್ಲೇ. ದೇವಸ್ಥಾನದ ಎದುರಿಗೆ ಪುಷ್ಕರಣಿ ಅದ. ದೇವಸ್ಥಾನದ ಎದುರಿಗೆ ಸಾಕಷ್ಟು ಅಂಗಡಿಗಳವ ಶಾಪಿಂಗ್ ಮಾಡಲಿಕ್ಕೆ, ಆಮೇಲೆ ಹಸಿವಾದರೆ ಏನಾದರೂ ತಿನ್ನಲಿಕ್ಕೆ, ಎಳ್ನೀರು, ಜ್ಯೂಸು, ಹಿಂಗೆ ಸಾಕಷ್ಟು ಅಂಗಡಿಗಳವ. ದೇವಸ್ಥಾನದ ಟೈಮಿಂಗ್ಸ್ ಏನಂದ್ರೆ ಮುಂಜಾನೆ 6:30ಯಿಂದ ಸಂಜೆ 8:30 ತನಕ ಇರ್ತದೆ. ಈ ದೇವಸ್ಥಾನದೊಳಗೆ ಡ್ರೆಸ್ ಕೋಡ್ ಭಾಳ ಇಂಪಾರ್ಟೆಂಟು. ಭಾರತೀಯ ಡ್ರೆಸ್ ಒಳಗೆ ಬಂದ್ರೆ ಅಷ್ಟೇ ದೇವಸ್ಥಾನದ ಒಳಗೆ ಬಿಡ್ತಾರೆ, ಇಲ್ಲಂದ್ರೆ ಬಿಡಂಗಿಲ್ಲ. ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಅದ, ಆದರೆ ಸ್ವಲ್ಪ ರಶ್ ಇರ್ತದೆ ಯಾವಾಗಲೂ ದೇವಸ್ಥಾನ. ಇದು ಮಂಗೇಶ್ ದೇವಸ್ಥಾನದ ಬಗ್ಗೆ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನು. ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಹೋಗಿ ರೀಚ್ ಆಗ್ತೀರಿ. ಮಂಗೇಶ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಹೋಗಿದ್ದು ಮಹಾಲಸ ನಾರಾಯಣಿ ದೇವಸ್ಥಾನ ನೋಡಲಿಕ್ಕೆ. ಮಂಗೇಶ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದೊಳಗನ ಮಹಾಲಸ ನಾರಾಯಣಿ ದೇವಸ್ಥಾನ ಅದ. ಮಹಾಲಸ ಅಂದ್ರೆ ಹಿಂದೂ ದೇವರಾದ ವಿಷ್ಣುವಿನ ಮೋಹಿನಿ ಅವತಾರಕ್ಕನ ಮಹಾಲಸ ಅಂತ ಕರೀತಾರ. ಮಹಾವಿಷ್ಣು ಮೋಹಿನಿ ರೂಪವನ್ನು ತಾಳಿದ್ದಕ್ಕೆ ಈ ದೇವಿಗೆ ಮಹಾಲಸ ನಾರಾಯಣಿ ಅಂತ ಕರೀತಾರ. ದೇವಿ ವಿಶೇಷ ಏನಂದ್ರೆ ಜನಿವಾರವನ್ನು ಹಾಕ್ಕೊಂಡಾಳ. ಮಹಾಲಸ ದೇವಿಗೆ 4 ಕೈಗಳವ. ತ್ರಿಶೂಲ, ಕತ್ತಿ ಮತ್ತು ಕತ್ತರಿಸಿದಂಥ ತಲೆಯೊಂದಿಗೆ ಕುಡಿಯುವ ಪಾತ್ರೆಯನ್ನ ತನ್ನ 4 ಕೈಯೊಳಗೆ ಒಂದೊಂದನ್ನು ಹಿಡ್ಕೊಂಡಾಳ. ಮತ್ತು ಮಹಾಲಸ ದೇವಿ ರಾಕ್ಷಸನ ತಲೆ ಮೇಲೆ ನಿಂತ್ಕೊಂಡಿರೋದು ವಿಶೇಷ ಇಲ್ಲೇ. ಈ ಮಹಾಲಸ ದೇವಸ್ಥಾನದ ವಿಶೇಷ ಏನಂದ್ರೆ
ಇಲ್ಲಿ ಭಾರತದ ಅತಿ ಎತ್ತರದ ದೀಪಸ್ತಂಭವನ್ನ ಈ ದೇವಸ್ಥಾನದೊಳಗೆ ನಾವು ನೋಡ್ಬೋದು. ದೇವಸ್ಥಾನದೊಳಗಿರೋ ಗಂಟೆ ಭಾಳ ವಿಶೇಷ. ಎಲ್ಲರೂ ನಂಬಿಕೆ ಇಟ್ಟಾರ ಆ ಗಂಟಿ ಮೇಲೆ. ರಾಮನವಮಿ, ಗೋಕುಲಾಷ್ಟಮಿ, ಯುಗಾದಿ ಹಿಂಗ ಹಿಂದೂ ಹಬ್ಬಗಳನ್ನ ಈ ದೇವಸ್ಥಾನದೊಳಗೆ ಹಬ್ಬ ಮಾಡ್ತಾರ. ಪ್ರತಿ ಭಾನುವಾರ ಈ ಮಹಾಲಸ ದೇವಸ್ಥಾನದೊಳಗೆ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಇರ್ತದ. ಈ ದೇವಸ್ಥಾನಕ್ಕೆ ಸುಮಾರು 450 ವರ್ಷಗಳ ಇತಿಹಾಸ ಅದ. ಎಷ್ಟೋ ಹಿಂದೂ ಕುಟುಂಬಗಳ ಕುಲದೇವಿ ಈ ನಾರಾಯಣಿ. ಈ ದೇವಸ್ಥಾನದೊಳಗೂ ಡ್ರೆಸ್ ಕೋಡ್ ಅದ. ಆಮೇಲೆ ದೇವಸ್ಥಾನದ ಮುಂದೆ ಅಂಗಡಿಗಳೆಲ್ಲ ಅವ. ಆ ಅಂಗಡಿ ಒಳಗೆ ಉಡಿ ಸಾಮಾನು, ಸೀರೆ ಏನೇನು ಬೇಕೋ ಎಲ್ಲ ಸಿಗ್ತಾವ. ದೇವಸ್ಥಾನ ಟೈಮಿಂಗ್ಸ್ ಏನಂದ್ರೆ ಮುಂಜಾನೆ 6:30 ರಾತ್ರಿ 8:30 ತನಕ ತೆಗೆದಿರ್ತದ. ನೋಡ್ಲಿಕ್ಕೂ ಭಾಳ ಚಂದದ, ಭಾಳ ವಿಶಾಲವಾಗ್ಯದ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ತಪ್ಪದೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಮಹಾಲಸ ದೇವಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಮುಂದೆ ಹೋಗಿದ್ದು ಸೌತ್ ಗೋವಾದಿಂದ ನಾರ್ತ್ ಗೋವಾ ಕಡೆ. ಅಂದ್ರೆ ನಾರ್ತ್ ಗೋವಾದೊಳಗಿರೋ ಶಾಂತದುರ್ಗ ದೇವಸ್ಥಾನಕ್ಕೆ. ಶಾಂತದುರ್ಗ ಹೆಸರ ಹೇಳುವಂಗ ಇಲ್ಲಿನ ಅಧಿದೇವತೆ ಅಂದ್ರೆ ದುರ್ಗಾದೇವಿ. ಈ ದೇವಸ್ಥಾನಕ್ಕೂ ಅಷ್ಟ ಪೋರ್ಚುಗೀಸರ ಆಳ್ವಿಕೆ ಟೈಮ್ ಒಳಗೆ ಈ ದೇವಸ್ಥಾನವನ್ನು ಧ್ವಂಸ ಮಾಡಿದ್ರು. ಆದ್ರೆ ಮೂಲ ವಿಗ್ರಹವನ್ನು ರಕ್ಷಣೆ ಮಾಡಿ ಇಟ್ಟಿದ್ರಂತ. ಆಮೇಲೆ 18ನೇ ಶತಮಾನದೊಳಗೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ಪುರಾಣಗಳ ಪ್ರಕಾರ ಶಿವ ಮತ್ತು ವಿಷ್ಣುವಿನ ನಡುವೆ ಭೀಕರ ಯುದ್ಧ ನಡೀತದ. ಆಗ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಪ್ರಾರ್ಥನೆಗೆ ಓಗೊಟ್ಟು ಆದಿಶಕ್ತಿ ದುರ್ಗಾದೇವಿಯಾಗಿ ಶಾಂತದುರ್ಗಳಾಗಿ ಅವತಾರ ಮಾಡ್ತಾಳ. ಹಾಗಾಗಿ ದೇವಿ ಒಂದು ಕೈಯಿಂದ ಶಿವನನ್ನು ಮತ್ತು ಇನ್ನೊಂದು ಕೈಯಿಂದ ವಿಷ್ಣುವನ್ನು ಹಿಡಿದು ಇಬ್ಬರ ನಡುವೆ ಶಾಂತಿಯನ್ನು ಸ್ಥಾಪನೆ ಮಾಡ್ತಾಳೆ. ಹಾಗಾಗಿ ಇಲ್ಲಿ ದೇವಿಯ ವಿಗ್ರಹದ ಎರಡೂ ಬದಿಯೊಳಗೆ ಶಿವ ಮತ್ತು ವಿಷ್ಣುವಿನ ಸಣ್ಣ ವಿಗ್ರಹಗಳನ್ನು ನೋಡ್ಬೋದು. ಗೌಡ ಸಾರಸ್ವತ ಬ್ರಾಹ್ಮಣರ ಕುಲದೇವಿ ಈ ಶಾಂತದುರ್ಗ. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಪಿರಮಿಡ್ ಆಕಾರದೊಳಗೆ ಗೋಪುರ ಅದ. ದೇವಸ್ಥಾನದ ವಾಸ್ತುಶಿಲ್ಪ ಇಂಡೋ ಪೋರ್ಚುಗೀಸ್ ಮತ್ತು ಸಾಂಪ್ರದಾಯಿಕ ಗೋವಾ ವಾಸ್ತುಶಿಲ್ಪ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಟೈಮ್ ನೀವು ಗೋವಾಗೆ ಬಂದಾಗ ತಪ್ಪದೆ ಈ ದೇವಸ್ಥಾನಗಳನ್ನು ವಿಸಿಟ್ ಮಾಡಿರಿ. ಇನ್ನೂ ಸಾಕಷ್ಟು ಹಳೆ ಪ್ರಾಚೀನ ದೇವಸ್ಥಾನಗಳವ. ಆದರೆ ನಮಗೆ ಟೈಮ್ ಸಿಕ್ಕಿದ್ದು ಇಷ್ಟೇ ನೋಡ್ಲಿಕ್ಕಾಗಿದ್ದು. ಹಾಗಾಗಿ ನೀವು ತಪ್ಪದೆ ನೆಕ್ಸ್ಟ್ ಟೈಮ್ ಬಂದಾಗ ಈ ಎಲ್ಲ ದೇವಸ್ಥಾನಗಳನ್ನು ನೋಡ್ರಿ. ಈ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿರಿ. ಥ್ಯಾಂಕ್ ಯು.